ಒಮ್ಮೆ ಕಾಲದಲ್ಲಿ ಹಿಸುಪಿಸುತ್ತಿರುವ ಅರಣ್ಯದ ಹೃದಯದಲ್ಲಿ ಸೈಲಸ್ ಎಂಬ ದಯಾಳು ಕತ್ತೆ ಜಿಂಕೆ ವಾಸಿಸುತ್ತಿದ್ದನು. ಸೈಲಸ್ಗೆ ಹೊಳಪು ಮಿಡಿಯುವ ಕಂದು ರೋಮ ಮತ್ತು ಮಿನುಗುವ ಕಣ್ಣುಗಳಿದ್ದವು. ಅವನು ಇತರರಿಗೆ ಸಹಾಯ ಮಾಡುವುದನ್ನು ಬಹಳ ಪ್ರೀತಿಸುತ್ತಿದ್ದನು. ಒಂದು ಸುಂದರವಾದ ಬೆಳಿಗ್ಗೆ ಅವನು ಬೆಳ್ಳಿ ಹರಿವಿನ ಕಡೆಗೆ ಚಿಮ್ಮಾಡುತ್ತಿದ್ದನು. ಅವನು ಹಸಿರು ಕಲ್ಲು ಮೆಟ್ಟಿ ಜಿಗಿದಾಗ ದುಃಖಭರಿತ ಶಬ್ದವೊಂದನ್ನು ಕೇಳಿದನು. ಸೈಲಸ್ ತಕ್ಷಣ ನಿಂತು ಸುತ್ತಮುತ್ತ ನೋಡಿದನು. ಯಾರು ಅಳುತ್ತಿದ್ದಾರೆ ಎಂದು ಅವನು ಆಶ್ಚರ್ಯಪಟ್ಟನು. ಅವನು ನೋಡಿದಾಗ ಪೆನ್ನಿ ಹೆಸರಾದ ಹಂಚುಹಕ್ಕಿ ಕುಗ್ಗಿ ಕುಳಿತುಕೊಂಡು ತನ್ನ ಪ್ರತಿಬಿಂಬವನ್ನು ನೋಡಿಯೇ ಅಳುತ್ತಿದ್ದಳು. ಓ ಸೈಲಸ್, ನಾನು ತುಂಬಾ ದುಃಖಿತಳಾಗಿದ್ದೇನೆ. ನಾನು ಇಂದು ರುಚಿಕರವಾದ ಹುಳಗಳನ್ನು ಹುಡುಕಲಾಗಿಲ್ಲ. ಸೈಲಸ್ ಒಂದು ಕ್ಷಣ ಯೋಚಿಸಿ, ಚಿಂತಿಸಬೇಡ ಪೆನ್ನಿ, ನಾನು ನಿನ್ನ ಸಹಾಯ ಮಾಡುತ್ತೇನೆ ಎಂದನು. ಪೆನ್ನಿ ಸಂತೋಷದಿಂದ ನಗಿದಳು. ಅವಳ ಹಂಚುಗಳು ಕುಣಿದವು. ಅವರು ಒಟ್ಟಿಗೆ ಮರದ ಕೊಂಬೆಗಳನ್ನು ತಿರುಗಿಸಿದರು, ಎಲೆಗಡಿ ತೋಡಿದರು ಮತ್ತು ರುಚಿಯಾದ ಹುಳಗಳನ್ನು ಕಂಡುಹಿಡಿದರು. ಪೆನ್ನಿ ಕೃತಜ್ಞತೆಯಿಂದ, ನೀನು ನಿಜವಾಗಿಯೂ ಅತ್ಯುತ್ತಮ ಸ್ನೇಹಿತ ಎಂದು ಸೈಲಸ್ಗೆ ಧನ್ಯವಾದ ಹೇಳಿದಳು. ಸೈಲಸ್ ಪೆನ್ನಿಗೆ ವಿದಾಯ ಹೇಳಿ ತನ್ನ ಪ್ರಯಾಣವನ್ನು ಮುಂದುವರಿಸಿದನು. ಕೆಲವು ಹೆಜ್ಜೆಗಳು ಮುಂದೆ ಅವನು ಒಬ್ಬ ಕಿರಿಯ ಮೊಲ ಹೆಸರಾದ ಒಲ್ಲಿ ನದಿಯನ್ನು ದಾಟಲು ಪ್ರಯತ್ನಿಸುತ್ತಿರುವುದನ್ನು ನೋಡಿದನು. ನಾನು ಅತ್ತಿಗೆ ಹೋಗಬೇಕಾಗಿದೆ ಎಂದು ಒಲ್ಲಿ ಭಯಭೀತನಾಗಿ ನೀರಿನ ಕಡೆ ನೋಡಿದನು. ನೀನು ನನ್ನ ಮೇಲೆ ಹಾರಬಹುದು, ನಾನು ನಿನ್ನನ್ನು ಈಜಿಸಿ ದಾಟಿಸುತ್ತೇನೆ ಎಂದು ಸೈಲಸ್ ಪ್ರಸ್ತಾಪಿಸಿದನು. ಒಲ್ಲಿ ಎಚ್ಚರಿಕೆಯಿಂದ ಸೈಲಸ್ನ ಮೇಲೆ ಹತ್ತಿದನು ಮತ್ತು ಅವರು ಬೆಳ್ಳಿ ಹರಿವನ್ನು ಈಜಿದರು. ನದಿಯ ಪಕ್ಕಕ್ಕೆ ತಲುಪಿದಾಗ ಒಲ್ಲಿ ಉಲ್ಲಾಸಭರಿತನಾದನು. ಧನ್ಯವಾದಗಳು ಸೈಲಸ್, ನೀನು ಅತ್ಯುತ್ತಮ ಸ್ನೇಹಿತ ಎಂದನು. ಸೈಲಸ್ ನಗುತ್ತಾ ಮುಂದೆ ಹೋದನು. ಒಲ್ಲಿ ಆತ್ಮೀಯವಾಗಿ ಕೈ ಬೀಸಿದನು. ಸೈಲಸ್ ಮುಂದುವರಿದಾಗ ಒಂದು ಗುಂಪು ಗುಬ್ಬಚ್ಚಿಗಳು ಆತಂಕಭರಿತವಾಗಿ ಚಿಗುರಾಡುತ್ತಾ ಕಂಡನು. ಏನಾಯಿತು ಪುಟ್ಟ ಹಕ್ಕಿಗಳೇ ಎಂದು ಸೈಲಸ್ ಕುತೂಹಲದಿಂದ ಕೇಳಿದನು. ನಾವು ಬೇರಿ ತೋಟಕ್ಕೆ ಹೋಗುವ ದಾರಿ ತಪ್ಪಿಕೊಂಡಿದ್ದೇವೆ ಎಂದು ಗುಬ್ಬಚ್ಚಿ ನಾಯಕಿ ಚಿಗುರಿದಳು. ನಾನು ದಾರಿಯನ್ನು ಚೆನ್ನಾಗಿ ತಿಳಿಯುತ್ತೇನೆ, ನನ್ನ ಹಿಂದೆ ಬನ್ನಿ ಎಂದು ಸೈಲಸ್ ನಂಬಿಕೆಯಿಂದ ಹೇಳಿದನು. ಸೈಲಸ್ ಗುಬ್ಬಚ್ಚಿಗಳನ್ನು ಮುನ್ನಡೆಸಿದನು ಮತ್ತು ಅವರು ಬೇರಿ ತೋಟಕ್ಕೆ ತಲುಪಿದಾಗ ಗುಬ್ಬಚ್ಚಿಗಳು ಸಂತೋಷದಿಂದ ಹಾರಿ ಹಣ್ಣುಗಳನ್ನು ತಿನ್ನಲು ಆರಂಭಿಸಿದರು. ನೀನು ನಿಜವಾದ ಹೀರೋ ಸೈಲಸ್ ಎಂದು ಹಕ್ಕಿಗಳು ಸಂತೋಷದಿಂದ ಚಿಗುರಿದವು. ಸೈಲಸ್ ಅವರ ಸಂತೋಷವನ್ನು ನೋಡಿ ಹರ್ಷಗೊಂಡನು. ಸೂರ್ಯ ಅಸ್ತಮಿಸಿದಂತೆ ಸೈಲಸ್ ಸ್ವಲ್ಪ ದಣಿದಂತೆ ಅನಿಸಿತು. ಅವನು ಮನೆಗೆ ಮರಳಲು ತಯಾರಾದಾಗ ಒಂದು ಮೃದುವಾದ ಮ್ಯೂಲು ಕೇಳಿಸಿತು. ಅದು ಮಿಯಾ ಹೆಸರಾದ ಒಂದಿಗ ಒಂದು ನವಿಲುಕಾಯಿ ಭರಣಿಯನ್ನು ತಲುಪಲು ಹರಸಾಹಸ ಮಾಡುತ್ತಾ ಕುಳಿತಿದ್ದಳು. ನಮಸ್ಕಾರ ಸೈಲಸ್ ಎಂದಳು ದುಃಖದಿಂದ. ನನಗೆ ಆ ನವಿಲುಕಾಯಿಗಳನ್ನು ತಲುಪಲು ಸಾಧ್ಯವಿಲ್ಲ. ಸೈಲಸ್ ಸ್ಮಿತಿಸಿ ಓಡಿಹೋಗಿ ನವಿಲುಕಾಯಿಯ ಭರಣಿಯನ್ನು ಕೆಳಗೆ ತಂದುಕೊಟ್ಟನು. ಅಪ್ಪಾ ಸೈಲಸ್, ನೀನು ಯಾವಾಗಲೂ ಸಹಾಯ ಮಾಡಲು ಇರುವೆ ಎಂದು ಮಿಯಾ ಸಂತೋಷದಿಂದ ಕೂಗಿದಳು. ರಾತ್ರಿ ಬಿದ್ದಾಗ ಸೈಲಸ್ ತನ್ನ ಆರಾಮದ ಗುಡಿಸಲಿಗೆ ಮರಳಿದನು. ಬೆಳಿಗ್ಗೆ ಅವನ ಮನೆಯ ಬಾಗಿಲ ಬಳಿ ಒಂದು ಪತ್ರ ಕಂಡಿತು. ನೀವು ಅರಣ್ಯ ಸ್ನೇಹ ಸಂಭ್ರಮಕ್ಕೆ ಆಹ್ವಾನಿತರಾಗಿದ್ದೀರಿ ಎಂದು ಅದರಲ್ಲಿ ಬರೆಯಲಾಗಿತ್ತು. ಸೈಲಸ್ ಸಂತೋಷಭರಿತನಾಗಿ ಓಡಿಹೋಗಿದನು. ಅಲ್ಲಿ ಅವನ ಎಲ್ಲ ಅರಣ್ಯ ಸ್ನೇಹಿತರು ಸೇರಿದ್ದರು. ಗುಬ್ಬಚ್ಚಿಗಳು ಸುಂದರ ಹೂಮಾಲೆಗಳನ್ನು ಹೊತ್ತಿದ್ದವು. ಪೆನ್ನಿ ಎಲೆಗಳಿಂದ ಸಣ್ಣ ಪ್ರಶಸ್ತಿಯನ್ನು ತಯಾರಿಸಿದ್ದಳು. ಒಲ್ಲಿ ಮರದಿಂದ ಚೆನ್ನಾಗಿ ಕೆತ್ತಿದ ಪದಕ ನೀಡಿದನು. ಮಿಯಾ ಒಂದು ಮೃದು ಉಣ್ಣೆಯ ಶಾಲವನ್ನು ಅವನಿಗೆ ಕೊಟ್ಟಳು. ಸೈಲಸ್ ತನ್ನ ಹೃದಯ ತುಂಬಿದ ಸಂತೋಷವನ್ನು ಅನುಭವಿಸಿದನು. ನಿನ್ನ ದಯಾಳು ಮನಸ್ಸು ನಮ್ಮೆಲ್ಲರಿಗೂ ಸ್ಫೂರ್ತಿ ನೀಡಿದೆ ಎಂದು ಪೆನ್ನಿ ಘೋಷಿಸಿದಳು. ಸೈಲಸ್ ತಲೆ ಹಿಗ್ಗಿಸದೆ ಆದರೆ ಸಂತೋಷಪಟ್ಟು ತನ್ನ ಸ್ನೇಹಿತರೊಂದಿಗೆ ಆಟವಾಡಿದನು. ಅವನ ಹೃದಯದಲ್ಲಿ ಸೈಲಸ್ ಒಬ್ಬ ಸಹಾಯ ಮಾಡುವ ವ್ಯಕ್ತಿ ಮಾತ್ರವಲ್ಲ, ಆದರೆ ದಯಾಳುತನದ ಪ್ರತಿಮೆಯೂ ಆಗಿದ್ದನು. ಅವನ ತುಪ್ಪಳಿದ ಬುಷಿ ಬಾಲವು ಸಂತೋಷದಿಂದ ಆಲಾಡಿತು. ಈಗ ಅರಣ್ಯವು ಸೈಲಸನ್ನು ದಯಾಳು ಹೀರೋ ಆಗಿ ಗುರುತಿಸಿಕೊಂಡಿತು.